ಸಚಿವರ ಕಾರು ತಡೆದಿದ್ದ ಪೇದೆಯನ್ನ ಅಮಾನತು ಮಾಡಲಾಗಿದೆ. ಸಾರಾ ಮಹೇಶ್ ಕಾರು ತಡೆದಿದ್ದ ಪೇದೆ ಮೈಸೂರು ಡಿಸಿ ಕಚೇರಿ ಬಳಿ ನಡೆದಿದ್ದಂತ ಘಟನೆ ಇದು. ಸಚಿವರ ಕಾರನ್ನ ತಡೆದಿದ್ದಕ್ಕೆ ಈಗ ಅಮಾನತು ಶಿಕ್ಷೆಯನ್ನ ನೀಡಲಾಗಿದೆ. ಸಾರಾ ಮಹೇಶ್, ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಅವರ ಕಾರನ್ನ ತಡೆದಿದ್ರು ಪೇದೆ. ಈ ಒಂದು ಸಂದರ್ಭದಲ್ಲಿ ಮೈಸೂರು ಡಿಸಿ ಕಚೇರಿ ಬಳಿ ನಡೆದಿತ್ತು ಈ ಒಂದು ಘಟನೆ. ಈಗ ಆ ಒಬ್ಬ ಪೇದೆಯನ್ನ ಅಮಾನತು ಮಾಡಲಾಗಿದೆ. ಸಚಿವರ ಕಾರನ್ನ ತಡೆದಿದ್ದಕ್ಕೆ ಪೇದೆಯನ್ನ ಅಮಾನತು ಮಾಡಿ ಶಿಕ್ಷೆಯನ್ನ ನೀಡಲಾಗಿರುವಂತದ್ದು. ಸಾರಾ ಮಹೇಶ್ ಕಾರು ತಡೆದಿದ್ದಕ್ಕೆ ಪೇದೆಗೆ ಈಗ ಅಮಾನತು ಶಿಕ್ಷೆಯನ್ನ ವಿಧಿಸಲಾಗಿದೆ. ನೋಡ್ತಾ ಇದೀವಿ ಸಚಿವರ ದರ್ಪವನ್ನ ಯಾವ ರೀತಿಯಾಗಿ ಮೆರೆದಿದ್ದಾರೆ ಅಂತ. ಕುವೆಂಪು ನಗರ ಠಾಣೆಯ ಮುಖ್ಯ ಪೇದೆ ಆಗಿದ್ದಾರೆ ವೆಂಕಟೇಶ್ ಅವರು. ಡಿಸಿಪಿ ಮುತ್ತುರಾಜು ಅವರಿಂದ ಅಮಾನತು ಆದೇಶವನ್ನ ಹೊರಡಿಸಲಾಗಿದೆ. ಜೆಎಲ್ಬಿ ರಸ್ತೆಯ ಜಂಕ್ಷನ್ ನಲ್ಲಿ ಸಚಿವರ ಕಾರನ್ನ ತಡೆದಿದ್ರು ಪೇದೆ. ನೋ ಎಂಟ್ರಿ ಒಳಗೆ ಬಿಡಲು ಸಾಧ್ಯವಿಲ್ಲ ಅಂತ ಪೇದೆ ಹೇಳಿದ್ರಂತೆ. ನೋ ಎಂಟ್ರಿ, ಸೊ ಹೀಗಾಗಿ ಬಿಡೋದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಪೇದೆ ಆ ರೀತಿಯಾಗಿ ನೆಟ್ಕೊಂಡಿರೋದ್ರಿಂದ ಸಾರಾ ಮಹೇಶ್ಗೆ ಸಿಟ್ಟು ಬಂದಿದೆ. ಡಿಸಿಪಿ ಮುತ್ತುರಾಜು ಅವರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನ ಕೂಡ ನೀಡಿದ್ದಾರೆ. ನಂತರ ಅವರಿಗೆ ಈಗ ಅಮಾನತು ಶಿಕ್ಷೆಯನ್ನ ನೀಡಲಾಗಿದೆ. ನೋ ಎಂಟ್ರಿ ಒಳಗಡೆ ಬಿಡಲು ಸಾಧ್ಯವಿಲ್ಲ ಅಂತ ಪೇದೆ ಹೇಳ್ತಿದ್ದ ಹಾಗೆ ಅವರಿಗೆ ಸಿಟ್ಟು ಬಂದಿದೆ. ವಿಜಯ್ ಶಂಕರ್ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಿನ ಚಕಮಕಿಯನ್ನ ನಡೆಸಿ ಡಿಸಿ ಕಚೇರಿಗೆ ಆಗಮಿಸಿದ್ರು ಸಾರಾ ಮಹೇಶ್ ಅವರು. ಸೊ ಈ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ನೋ ಎಂಟ್ರಿ ಒಳಗಡೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪೇದೆ ಹೇಳಿದ್ದೆ ತಪ್ಪಾಗಿದೆ. ಅಲ್ಲಿ ರೂಲ್ಸ್ ಅನ್ನ ಫಾಲೋ ಮಾಡೋಕ್ ಹೋಗಿದ್ದೆ ತಪ್ಪಾಗಿದೆ ಪಾಪ ಪೇದೆದು. ಆ ಪೇದೆಯನ್ನ ಅಮಾನತು ಮಾಡಲಾಗಿದೆ. ಮಾತಿನ ಚಕಮಕಿಯನ್ನ ನಡೆಸಿ ಅಮಾನತು ಮಾಡಲಾಗಿರುವಂತದ್ದು ನೋಡ್ತಾ ಇದ್ರ ನೀವು ದೃಶ್ಯಗಳು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಇಲ್ಲಿ ಕಾನೂನು ಪಾಲನೆ ಮಾಡಿದ್ದೆ ತಪ್ಪಾಯ್ತಾ ಅಂತ ಏನಿದ್ದು ಸಚಿವರ ದರ್ಪ? ಎಸ್ ಪೃಥ್ವಿರಾಜ್, ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಮಾರ್ಚ್ 25ರಂದು ನಡೆದಿರುವಂತಹ ಈ ಘಟನೆ ಹಿನ್ನೆಲೆಯಲ್ಲಿ ನಿನ್ನೆ ಓರ್ವ ಮುಖ್ಯ ಪೇದೆಯನ್ನ ಅಮಾನತು ಮಾಡಿರುವಂತಹ ಘಟನೆ ಮೈಸೂರು ನಗರ ಪೊಲೀಸ್ ಇಲಾಖೆಯಲ್ಲಿ ನಡೆದಿದೆ. ಏನು ಮೈಸೂರು ನಗರದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗೆ ಮೈಸೂರು ನಗರ ಪೊಲೀಸರು ಬಂದೋಬಸ್ತ್ ಅನ್ನ ಮಾಡ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಸುತ್ತ 100 ಮೀಟರ್ ಸುತ್ತ ಒಂದು ಬಂದೋಬಸ್ತ್ ಇದ್ದರೆ ಅದರ ಅರ್ಧ ಕಿಲೋಮೀಟರ್ ನಂತರದಲ್ಲಿ ಅಂದ್ರೆ ಜಿಲ್ಲಾಧಿಕಾರಿಗೆ ಸಂಪರ್ಕವಾಗುವಂತ ಎಲ್ಲಾ ರಸ್ತೆಗಳ ಮಧ್ಯದಲ್ಲೂ ಬ್ಯಾರಿಕೇಡ್ ಗಳನ್ನ ಹಾಕಿ ಅಲ್ಲೂ ಸಹ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿತ್ತು. ಆದ್ರೆ ಅರಸು ರಸ್ತೆಯಿಂದ ಜೆಎಲ್ಬಿ ರಸ್ತೆಯ ಜಂಕ್ಷನ್ ಬಳಿ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ರಸ್ತೆ ಜಾಯಿನ್ ಆಗುತ್ತೆ. ಆ ರಸ್ತೆಯಲ್ಲಿ ಏನು ಮಾರ್ಚ್ 25ರಂದು ವಿಜಯ್ ಶಂಕರ್ ಅವರ ನಾಮಪತ್ರ ಸಲ್ಲಿಸುವ ವೇಳೆ ಸಚಿವರಾದಂತಹ ಸಾರಾ ಮಹೇಶ್ ಅವರು ಆ ರಸ್ತೆಯಲ್ಲಿ ಬಂದು ಖಾಸಗಿ ಕಾರ್ನಲ್ಲಿ ಒಳಗೆ ಹೋಗಲು ಅನುಮತಿಯನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಕುವೆಂಪು ನಗರ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ವೆಂಕಟೇಶ್ ಅವರು ಒಳಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಯಾರಿಗೂ ಸಹ ಅನುಮತಿ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ನಾನು ಸಚಿವನಿದ್ದೀನಿ, ಅನುಮತಿಯನ್ನ ತೆಗೆದುಕೊಂಡಿದ್ದೀನಿ, ಕಾರನ್ನ ಒಳಗಡೆ ಬಿಡ್ಬೋದು ಅಂತ ಕೇಳಿದ್ರು ಸಹ ಆ ಪೇದೆ ಇಲ್ಲ, ಹಿರಿಯ ಅಧಿಕಾರಿಗಳಿಂದ ನಮಗೆ ಸೂಚನೆಯನ್ನ ಕೊಡಿಸಿ ಸರ್ ಅಂತ ಹೇಳ್ತಾರೆ. ಅದಾದ ನಂತರ ಕೆಲ ಕಾಲ ಮಾತಿನ ಚಕಮಕಿ ನಡೆಯುತ್ತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಸಾರಾ ಮಹೇಶ್ ಅವರು ಒಂದು ಮಾತನ್ನ ಹೇಳ್ತಾರೆ, 100 ಮೀಟರ್ ಅಂತರದಲ್ಲಿ ಮಾತ್ರ ನಿಷೇಧಾಜ್ಞೆ ಜಾರಿಯಲ್ಲಿರೋದು. ಈಗ ನೀವು ನಮ್ಮನ್ನ ಅರ್ಧ ಕಿಲೋಮೀಟರ್ ದೂರದಲ್ಲೇ ತಡೀತಾ ಇದ್ದೀರಾ, ನಾವ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆ ಮಾತುಕತೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ತಕ್ಷಣ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಚಿವರ ಕಾರನ್ನ ಒಳಗಡೆ ಬೀಳಿಸ್ತಾರೆ. ಈ ಒಂದು ಪ್ರಕರಣದ ಬಗ್ಗೆ ಅನುಚಿತ ವರ್ತನೆ ಮಾಡಿದ್ದಾರೆ ನನ್ನ ಜೊತೆ ಅಂತ ಒಂದು ಆರೋಪವನ್ನ ಏನು ಹಿರಿಯ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳೇ ಹೇಳಿದ್ದಾರೆ ಯಾರನ್ನು ಒಳಗ್ ಬಿಡ್ಬೇಡ ಅಂತ. ಆ ಕೆಲಸ ಮಾಡಿದ್ದು ಕೂಡ ತಪ್ಪಾಗಿದೆ. ಈಗ ಪೊಲೀಸ್ ಆಯುಕ್ತರಿಗೆ ಅಷ್ಟು ಕೂಡ ಗೊತ್ತಾಗ್ತಾ ಇಲ್ವಾ ಏನಾಗಿದೆ ಅಂತ? ಯಾರಾದ್ರೂ ಸಚಿವರೊಬ್ಬರಿಗೆ ಆವಾಜನ್ನ ಹಾಕಕ್ಕಾಗತ್ತಾ? ಪೃಥ್ವಿರಾಜ್, ಸಚಿವರು ಕಾನೂನಾತ್ಮಕವಾಗಿ ಮಾತನಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಯ ಕಚೇರಿಯ ಸುತ್ತ 100 ಮೀಟರ್ ಒಳಗೆ ನಿಷೇಧಾಜ್ಞೆ ಇರುತ್ತೆ, ಆದ್ರೆ ನೀವು ನನ್ನನ್ನ ಅರ್ಧ ಕಿಲೋಮೀಟರ್ ದೂರದಲ್ಲಿ ತಡಿತಾ ಇದ್ದೀರಾ, ಹಾಗಾಗಿ ನಾನು ಒಳಗಡೆ ಹೋಗ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾರೆ. ಆದ್ರೆ ಪೇದೆಗೆ ಇದ್ದದ್ದು ಒಂದೇ ಒಂದು ಸೂಚನೆ, ಇಲ್ಲಿ ಯಾರದೇ ಕಾರನ್ನ ಬಿಡಬೇಡಿ ಅಂತ. ಆ ಒಂದು ಕಾನೂನನ್ನ ಅವರು ಪಾಲನೆ ಮಾಡಿದ್ದಾರೆ. ಆ ಎರಡೂ ಕಡೆಯ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿದಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಚಿವರ ಒತ್ತಡಕ್ಕೆ ಮಣಿದು ಇದೀಗ ಪೇದೆಯನ್ನ ಅಮಾನತು ಮಾಡಿದ್ದಾರೆ. 25ರಂದು ಘಟನೆ
ಘಟನೆ ನಡೆದಿತ್ತು. 26ರಂದು ಕಚೇರಿಗೆ ಬಂದಂತ ವೆಂಕಟೇಶ್ ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ನಿಮ್ಮನ್ನ ಚುನಾವಣೆ ಮುಗಿಯುವವರೆಗೂ ಅಮಾನತಿನಲ್ಲಿ ಇಡಲಾಗಿದೆ ಅನ್ನೋ ಒಂದು ನೋಟಿಸ್ ಅನ್ನು ಸಹ ಅವರಿಗೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪೇದೆ ಅಮಾನತಾದ ಪೇದೆ ಸದ್ಯಕ್ಕೆ ಕರ್ತವ್ಯದಿಂದ ದೂರ ಉಳಿದಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.